ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಇದು ಮೀಟಿಂಗ್ ಬಗ್ಗೆ ಯಾರು ಮಾತಾಡ್ತಾರೆ? ತಾಲೂಕಾ ಅಧ್ಯಕ್ಷ ಇನ್ನೊಮ್ಮೆ ಹೇಳ್ರಿ. ತಾಲೂಕಾ ಅಧ್ಯಕ್ಷರ ಕಾರ್ಮಿಕರು ನಮ್ಮ ಪಕ್ಷದಿಂದ ಪಕ್ಷಕ್ಕೆ ರೂಪ ಕೊಡುವಂತೆ ಮಾತಾಡೋಕ್ಕೆ ನಾಳೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಆಫೀಸ್ಗೆ ಬರಮಾಡಿಕೊಂಡು ಅಂತೇಳಿ ನನ್ನಲ್ಲಿ ಇವತ್ತಿನ ಈ ಈ ಕಾರ್ಮಿಕ ಘಟಕದ ಸಭೆಯಲ್ಲಿ ರಾಜಶೇಖರ ಸಾಹೇಬರು, ರಾಜ್ಯ ಉಪಾಧ್ಯಕ್ಷರು, ಇವರ ಒಂದು ನೇತೃತ್ವದಲ್ಲಿ ಮತ್ತು ತಾಲೂಕಾ ಆಲ್ಮೇಲ್ ತಾಲೂಕಾ ಸೀತಿಮನೆಯವರು, ಸೂರ್ಯವಂಶ ಅವರು, ನಿಡಗೊಂದಿಯವರು ಮತ್ತು ನಮ್ಮ ದಿಲೀಪ್ ಪ್ರಭಾಕರ್ ಅವರು ಒಂದು ಎಲ್ಲರೂ ಕೂಡಿಕೊಂಡು ಮತ್ತು ಎಲ್ಲ ಕಾರ್ಯಕರ್ತರು ಕೂಡಿ ಈ ಕಾರ್ಮಿಕ ಘಟಕದ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ಇದು ಸರ್ಕಾರದಿಂದ ಬರುವಂಥ ಕಾರ್ಮಿಕರಿಗೆ ಸರಿಯಾಗಿ ಅದು ಮುಟ್ತದೋ ಇಲ್ಲೋ, ಮತ್ತು ಯಾವ ಕಾರ್ಮಿಕರು ಅವ್ರು ಸರ್ಕಾರ ಸೌಲಭ್ಯ ಮುಟ್ಟಿಲ್ಲ ಅವರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಇವತ್ತು ಈ ಒಂದು ಸಭೆ ಕರೆದಿದ್ದೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಾಳೆ ಆಲ್ಮೇಲ್ ಘಟಕದಲ್ಲಿ ಕಾರ್ಮಿಕರ ಸಭೆಯನ್ನು ಕೂಡ ಕರೆದಿದ್ದಾರೆ. ಅಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ಸಭೆಯನ್ನು ನಾವು ನಾಳೆ ಆಲ್ಮೇಲದಲ್ಲಿ ಮಾಡ್ತೇವೆ ಅಂತ ಹೇಳಿ ನಾಲ್ಕು ಮಾತು ಮುಗಿಸುತ್ತೇವೆ. ನಾನು ಅಶೋಕ್ ಮಲ್ಲಪ್ಪ ನಾಯ್ಕೋಡಿ, ವಿಜಯಪುರ. ಈ ಜಿಲ್ಲಾ ಸಭೆಗೆ ಅಧ್ಯಕ್ಷರಾಗಿ ರಾಜಶೇಖರ ರೆಡ್ಡಿಯವರು, ರಾಜ್ಯ ಉಪಾಧ್ಯಕ್ಷರು ಅವರಿಗೆ ವಂದನೆಗಳು, ಹಾಗೂ ಪ್ರಭಾಕರ್ ಅವರು, ಆಮೇಲೆ ಈ ಸಿದ್ದಿಮಣಿಯವರು, ಸೂರ್ಯವಂಶರು, ಇಲ್ಲೆಲ್ಲ ಸಭೆಗೆ ಆಗಮಿಸಿದಂಥ ಎಲ್ಲ ಕಾರ್ಮಿಕ ಘಟಕ ಅಧ್ಯಕ್ಷರುಗಳೇ, ಕಾರ್ಮಿಕ ಅಧ್ಯಕ್ಷರುಗಳೇ, ತಾಲೂಕಾ ಅಧ್ಯಕ್ಷರುಗಳೇ ಹಾಗೂ ರಾಜ್ಯ ಉಪಾಧ್ಯಕ್ಷರೇ, ಈಗ ಈ ಸಭೆ ಯಾಕಪ್ಪ ಅಂದ್ರೆ ತಿಂಗಳ ಎಲ್ಲ ಸಭೆ ಸಿಗಿದ್ರೆ ಎಲ್ಲ ಕಡೆಯೂ ಒಗ್ಗಟ್ಟಾಗಿ ನಮ್ಮ ಕಾರ್ಮಿಕರಿಗೆ ಏನೇನು ಸವಲತ್ತುಗಳು ಬೇಕಾಗತ್ತೆ ಅದನ್ನು ನಾವೆಲ್ಲರೂ ಸೇರಿ ಅವರಿಗೆ ಒದಗಿಸ್ಬೇಕು. ಯಾಕಂದ್ರೆ ಮೊದಲು ನಾವೆಲ್ಲ ಅಧ್ಯಕ್ಷಗಳು ಇಲ್ಲಿ ಒಗ್ಗಟ್ಟಾಗಿ ಸೇರಿದ್ರೆ ಮಾತ್ರ ಎಲ್ಲ ನಮ್ಮ ಕಾರ್ಮಿಕ ಲೇಬರ್ ಅವ್ರಿಗೆ ನಾವು ಸವಲತ್ತು ಕೊಡ್ಸೋಕೆ ಇದಾಗೈತಿ. ನಾವೇ ಅದನ್ನು ಮಾಡಲಪ್ಪ ಆಗ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇರುವಂಥವ್ರು ಎಲ್ಲರೂ ಕಾರ್ಮಿಕರ ಕಾರ್ಡ್ ಮಾಡಿಸ್ಬೇಕು. ಮೊದಲ ಕಾರ್ಮಿಕರ ಕಾರ್ಡ್ ಇದ್ರೆ ಮಾತ್ರ ಅವರಿಗೆ ಸವಲತ್ತುಗಳು ಸಿಗ್ತಾವೆ. ಇಲ್ಲಪ್ಪ ಅಂದ್ರೆ ಸವಲತ್ತು ಸಿಗಂಗಿಲ್ಲ. ಅದಕ್ಕೆ ನಾವು ತಿಂಗಳ ಸಭೆ ಸೇರಿ ಆಯಾ ತಾಲೂಕಿಗೆ ಹೋಗಿ ಒಂದೊಂದು ಮೀಟಿಂಗ್ ಮಾಡ್ಬೇಕು. ನಾವು ತಾಲೂಕು ಅಧ್ಯಕ್ಷ ಇಟ್ಕೊಂಡು ಅಲ್ಲಿದೆ ಆದಂಥ ಒಂದು ಕಮಿಟಿ ರಚನೆ ಮಾಡಬೇಕಾಗಿದೆ. ಆ ರಚನೆ ಮಾಡಿದಾಗ ಮಾತ್ರ ನಾವು ಬೆಳವಣಿಗೆ ಆಗ್ಬೋದು. ರಚನೆನೇ ಇರಲಿಲ್ಲಪ್ಪ ಅಂದ್ರೆ ನಾವಿಲ್ಲೇ ಬೇರೆ ಜಿಲ್ಲಾದ ಕಂಟ್ರೋಲ್ ಮಾಡಿದ್ರೆ ನಮ್ಗೆ ಕೆಲಸ ಆಗೋದಿಲ್ಲ. ಆಯಾ ತಾಲೂಕಾ ಒಂದು ಸಂಘಟನೆ ಮಾಡಿ ಎಲ್ಲ ನಾವು ಮಾಡಿಯಪ್ಪ ಅಂದ್ರೆ ಮುಂದೆ ನಾವು ಬೆಳವಣಿಗೆ ಆಗ್ಬೋದು ಎಂದು ನಮ್ಗೆ ಆಕ್ಷೇಪಿಸ್ತೇವೆ. ಈ ಜಿಲ್ಲಾ ಸಭೆಗೆ ಅಧ್ಯಕ್ಷರಾಗಿ ರಾಜಶೇಖರ ರೆಡ್ಡಿಯವರು, ರಾಜ್ಯ ಉಪಾಧ್ಯಕ್ಷರು ಅವರಿಗೆ ವಂದನೆಗಳು, ಹಾಗೂ ಪ್ರಭಾಕರ್ ಅವರು, ಆಮೇಲೆ ಈ ಸಿದ್ದಿಮಣಿಯವರು, ಸೂರ್ಯವಂಶರು, ಇಲ್ಲೆಲ್ಲ ಸಭೆಗೆ ಆಗಮಿಸಿದಂಥ ಎಲ್ಲ ಕಾರ್ಮಿಕ ಘಟಕ ಅಧ್ಯಕ್ಷರುಗಳೇ, ಕಾರ್ಮಿಕ ಅಧ್ಯಕ್ಷರುಗಳೇ, ತಾಲೂಕಾ ಅಧ್ಯಕ್ಷರುಗಳೇ ಹಾಗೂ ರಾಜ್ಯ ಉಪಾಧ್ಯಕ್ಷರೇ, ಈಗ ಈ ಸಭೆ ಯಾಕಪ್ಪ ಅಂದ್ರೆ ತಿಂಗಳ ಎಲ್ಲ ಸಭೆ ಸಿಗಿದ್ರೆ ಎಲ್ಲ ಕಡೆಯೂ ಒಗ್ಗಟ್ಟಾಗಿ ನಮ್ಮ ಕಾರ್ಮಿಕರಿಗೆ ಏನೇನು ಸವಲತ್ತುಗಳು ಬೇಕಾಗತ್ತೆ ಅದನ್ನು ನಾವೆಲ್ಲರೂ ಸೇರಿ ಅವರಿಗೆ ಒದಗಿಸ್ಬೇಕು. ಯಾಕಂದ್ರೆ ಮೊದಲು ನಾವೆಲ್ಲ ಅಧ್ಯಕ್ಷಗಳು ಇಲ್ಲಿ ಒಗ್ಗಟ್ಟಾಗಿ ಸೇರಿದ್ರೆ ಮಾತ್ರ ಎಲ್ಲ ನಮ್ಮ ಕಾರ್ಮಿಕ ಲೇಬರ್ ಅವ್ರಿಗೆ ನಾವು ಸವಲತ್ತು ಕೊಡ್ಸೋಕೆ ಇದಾಗೈತಿ. ನಾವೇ ಅದನ್ನು ಮಾಡಲಪ್ಪ ಆಗ ಮಾಡೋಕ್ಕೆ ಸಾಧ್ಯ ಇಲ್ಲ.
ಅದಕ್ಕೆ ನಾವು ಇರುವಂಥವ್ರು ಎಲ್ಲರೂ ಕಾರ್ಮಿಕರ ಕಾರ್ಡ್ ಮಾಡಿಸ್ಬೇಕು ಮೊದಲ. ಕಾರ್ಮಿಕರ ಕಾರ್ಡ್ ಇದ್ರೆ ಮಾತ್ರ ಅವರಿಗೆ ಸವಲತ್ತುಗಳು ಸಿಗ್ತಾವೆ. ಇಲ್ಲಪ್ಪ ಅಂದ್ರೆ ಸವಲತ್ತು ಸಿಗಂಗಿಲ್ಲ. ಅದಕ್ಕೆ ನಾವು ತಿಂಗಳ ಸಭೆ ಸೇರಿ ಆಯಾ ತಾಲೂಕಿಗೆ ಹೋಗಿ ಒಂದೊಂದು ಮೀಟಿಂಗ್ ಮಾಡ್ಬೇಕು. ನಾವು ತಾಲೂಕು ಅಧ್ಯಕ್ಷ ಇಟ್ಕೊಂಡು ಅಲ್ಲಿದೆ ಆದಂಥ ಒಂದು ಕಮಿಟಿ ರಚನೆ ಮಾಡಬೇಕಾಗಿದೆ ಮೊದಲಿಗೆ. ಆ ರಚನೆ ಮಾಡಿದಾಗ ಮಾತ್ರ ನಾವು ಬೆಳವಣಿಗೆ ಆಗ್ಬೋದು. ರಚನೆನೇ ಇರಲಿಲ್ಲಪ್ಪ ಅಂದ್ರೆ ನಾವು ಇಲ್ಲೇ ಬೇರೆ ಜಿಲ್ಲಾದಲ್ಲಿ ಕುತ್ಕೊಂಡು ಮಾಡೋದು ನಮ್ಮ ಕೆಲಸ ಆಗೋದಿಲ್ಲ. ಆಯಾ ತಾಲೂಕ ಒಂದು ಸಂಘಟನೆ ಮಾಡಿ ಎಲ್ಲ ಊರಿಗೆ ನಾವು ಮಾಡಿದಪ್ಪ ಅಂದ್ರೆ ಮುಂದೆ ನಾವು ಬೆಳವಣಿಗೆ ಆಗ್ಬೋದು ಎಂದು ನಮ್ಗೆ ಆಕ್ಷೇಪಿಸ್ತೇವೆ. ಇವತ್ತಿನ ದಿನ ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜಶೇಖರ್ ಯಡಳ್ಳಿ ಸಾಹೇಬರ ನೇತೃತ್ವದಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ ತಾಲೂಕು ಘಟಕಗಳ ಸಂಘಟನೆ ಕಾರ್ಯಕರ್ತರ ಕರ್ತವ್ಯಗಳೇನು ಎನ್ನುವ ಬಗ್ಗೆ ಸಭೆ ಕರೆದಿದ್ರು. ನಾವು ಸೋಮವಾರ ದಿನ ಆದಮೇಲೆ ಘಟಕದ ರವಿವಾರ ದಿನ ಆದಮೇಲೆ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಮಾಡಿ ಕಾರ್ಯಕರ್ತರನ್ನು ಮತ್ತು ಸಂಘಟನೆಯನ್ನು ಬಲಿಷ್ಠವಾಗಿ ಮಾಡುತ್ತೇವೆ. ಮತ್ತು ಪ್ರತಿ ತಾಲೂಕಿಗೆ ಪ್ರತಿ ವಾರಕ್ಕೊಮ್ಮೆ ನಾವು ಭೇಟಿ ನೀಡಬೇಕು. ಭೇಟಿ ನೀಡಿ ಅಲ್ಲಿ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳ ಕುರಿತು ಮತ್ತು ಅವರಿಗೆ ಆಗುವ ಅನ್ಯಾಯದ ಕುರಿತು ನಾವು ತಾಲೂಕು ಅಧ್ಯಕ್ಷರ ಮುಖಾಂತರ ಅವರನ್ನು ಜಾಗೃತಿಗೊಳಿಸಿ ನಮ್ಮ ಕಾರ್ಮಿಕ ಘಟಕವನ್ನು ಬಲಿಷ್ಠವಾಗಿ ಕಟ್ಟಲು ನಾವು ಕೂಡ ಪ್ರಯತ್ನ ಪಡಬೇಕು. ನಾವು ಬರೀ ಜಿಲ್ಲೆಗೆ ನಗರಕ್ಕೆ ಸೀಮಿತವಾಗಿರದೆ ಪ್ರತಿ ಹಳ್ಳಿ ಭೇಟಿ ನೀಡಿ ಕಾರ್ಮಿಕರ ಬಗ್ಗೆ ನೋವು ನಲಿವುಗಳನ್ನು ಹಂಚಿಕೊಂಡು ಅವರಿಗೆ ಸಿಗುವ ಕಾರ್ಮಿಕ ಇಲಾಖೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸಲು ನಾವು ಸತತ ಪ್ರಯತ್ನ ಮಾಡುತ್ತೇವೆ. ನಾನು ಡಾಕ್ಟರ್ ಸಿದ್ದು ಕಲ್ಲೂರ್, ಕಾಂಗ್ರೆಸ್ ಘಟಕ ಕಾರ್ಮಿಕ ಘಟಕ ಜಿಲ್ಲಾ ಉಪಾಧ್ಯಕ್ಷರು, ವಿಜಯಪುರ. ರಾಷ್ಟ್ರೀಯ ಘಟನೆ ಅಂತೇಳಿ ರಾಜ್ಯ ಮಟ್ಟದ ನಮ್ಮ ಕಾಂಗ್ರೆಸ್ AICC ಕಾರ್ಮಿಕ ಘಟಕದ ಉಪಾಧ್ಯಕ್ಷ. ನಾವು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈಗ ಕೆಲವು ತಿಂಗಳಿಂದ ಸತತವಾಗಿ ಜಿಲ್ಲಾ ಮಟ್ಟದ ಸಭೆಗಳನ್ನು ಮಾಡ್ತಾಯಿದ್ದೀವಿ. ಜಿಲ್ಲಾ ಮಟ್ಟಗಳ ಸಭೆಗಳನ್ನು ನಾವು ಮಾಡ್ತಾ ಇರುವ ಉದ್ದೇಶ ಇಷ್ಟೇ, ನಾವು ಎಲ್ಲ ಬ್ಲಾಕ್ ಮಟ್ಟದಲ್ಲಿ ನಾವಿನ್ನು ಅಧ್ಯಕ್ಷರುಗಳನ್ನು ಪದಾಧಿಕಾರಿಗಳನ್ನು ನೇಮಿಸಿದ್ದೀವಿ. ಅವರು ಸರಿಯಾಗಿ ಕೆಲಸ ಮಾಡಿ ನಮ್ಮ ಕಾರ್ಮಿಕ ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ ಎಂದು ನಾನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಜ್ಯ ಮಟ್ಟದ ಸ್ವಲ್ಪ ಜೋರು ರಾಜ್ಯಾಧ್ಯಕ್ಷರು ಆದಂಥ ಶ್ರೀಯುತ ಪುಟ್ಟಸ್ವಾಮಿ ಗೌಡರು ಅವರ ಆದೇಶದಂತೆ ನಾವೆಲ್ಲ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಅವರು ತಿಳಿಸಿದಂತೆ ನಮ್ಮ ಮಟ್ಟದಲ್ಲಿ ಯಾರಾದರೂ ಇನ್ಆ್ಯಕ್ಟಿವಿಟಿ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ನಾವು ಬದಲಾವಣೆ ಮಾಡುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಈ ಬದಲಾವಣೆ ಆಗಬೇಕಾತಂದರೆ ನಾವು ಈಗಿರುವ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೋ ಅಂತ ನಾವು ಅದನ್ನು ಪ್ರತಿ ಬ್ಲಾಕಿಗೆ ವಿಷಯ ಕೊಟ್ಟು ನಮ್ಮ ಕಾರ್ಮಿಕ ಘಟಕದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಅಲ್ಲಿ ವಿಷಯ ಕೊಟ್ಟು ಪರಿಶೀಲನೆ ಮಾಡಬೇಕು. ಅಲ್ಲಿ ಯಾರಾದರೂ ಕೆಲಸ ಮಾಡದೇ ಇದ್ದರೆ ಅವರನ್ನು ಬದಲಾವಣೆ ಮಾಡಿ ಅಂತೇಳಿ ಈಗಾಗಲೇ ನಮ್ಮ ಪುಟ್ಟಸ್ವಾಮಿಗಳು ಹೇಳಿದ್ದಾರೆ. ಅದರಂತೆ ನಾವು ಇವತ್ತಿನ ದಿನ ಇಲ್ಲಿ ಜಿಲ್ಲಾ ಮಟ್ಟದ ಸಭೆಯನ್ನು ಕರೆದಿದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರು ನವದೆಹಲಿಗೆ ಹೋಗಿದ್ದಾರೆ. ಕೋಟ್ ಚೋರಿ ಜಲ್ದಿ ಚೋರಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ಆದ್ದರಿಂದ ಅವರಿಗೆ ಇವತ್ತು ಬರೋಕ್ಕಾಗಿಲ್ಲ. ಹಾಗಾಗಿ ಕೂಡ ನಾವು ಸಾಕಷ್ಟು ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಇವತ್ತು ಒಂದು ಸಣ್ಣ ಸಭೆಯನ್ನು ಮಾಡಿದ್ದೀವಿ. ಈ ಸಭೆ ಹೀಗೆ ಮುಂದುವರಿಬೇಕು, ಈ ಸಭೆಗಳು ಹೀಗೆ ಆಗ್ತಾನೆ ಇರಬೇಕು. ನಾವೆಲ್ಲ ಈ ಬ್ಲಾಕ್ ಮಟ್ಟದಲ್ಲಿ ವಿಸಿಟ್ ಮಾಡ್ತಾ ಇರಬೇಕು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.